ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನನ್ನ ಮಗಳು ತಿಂಡಿ ತಿಂದು ಇವಾಗ ಎಳ್ನೀರು ಕುಡಿದು ಬೊಂಬ್ಲು ತಿಂತಾ ಇದ್ದಾಳೆ. ಅಂದರೆ ಅವಳು ಬೊಂಬ್ಲಿಗೋಸ್ಕರ ಎಳ್ನೀರು ಕುಡಿತೀನಿ ಅಂತ ಹಠ ಮಾಡ್ತಾಳೆ. ಇವತ್ತು ತೋಟದಲ್ಲಿ ಕಾಯಿ ಕಿತ್ತಿದ್ರು, ಸೊ ಹಂಗಾಗಿ ಎಳ್ನೀರು ಕೂಡ ಕಿತ್ಕೊಂಬಂದಿದ್ರು. ಅಲ್ಲಿ ಶೆಡ್ಡಿಗೆ ಕಾಯಿ ಹಾಕ್ತಾಯಿದ್ರು. ಅಲ್ಲಿ ನಿಂತ್ಕೊಂಡು ಅವ್ರನ್ನ ಮಾತಾಡಿಸ್ತಾ ಇದ್ಲು ಹುವಿಷ್ಕ. ಸೊ ತುಂಬ ದಿನದಿಂದ ಪೆಂಡಿಂಗ್ ಉಳಿದಿತ್ತು ಪಾಪದ ಫೋಟೋಶೂಟ್ ಮಾಡಿಸ್ಬೇಕಂತ. ಸೊ ಇವತ್ತು ಹೊರಟಿದ್ದೀವಿ ಫೋಟೋಶೂಟ್ ಮಾಡ್ಸೋಕ್ಕೆ ಅಂತ. ಸೊ ಅಮ್ಮ ಅನ್ಗೊನೆ ಸೊಪ್ಪಿಂದು ಬಸ್ಸಾರು ಮಾಡೋಣ ಅಂತ ಎಲ್ಲ ಸೋಸಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಊಟ ಮಾಡಿಬಿಟ್ಟು ಫೋಟೋಶೂಟಿಗೆ ಹೊರಡಬೇಕು ನಾವು. ಅಂದರೆ ಬಸ್ಸಾರು ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಸೊಪ್ಪಿನ ಪಲ್ಯ ಬಸ್ಸಾರು. ಅಂದರೆ ರಾತ್ರಿಗೆ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಸೊಪ್ಪು ಮತ್ತು ಬಸ್ಸಾರು ಅನ್ನ ಊಟ ಮಾಡಿಕೊಂಡು ನಾವು ಹೊರಟ್ವಿ. ಅಂದರೆ ತುಂಬ ದಿನ ಪೆಂಡಿಂಗ್ ಉಳಿದಿತ್ತು. ಸಮಾಜ್ ಬ್ಯುಸಿ ಇದ್ದಿದ್ದ ಕಾರಣ ಹೋಗೋಕ್ಕಾಗಿರಲಿಲ್ಲ. ಸೊ ನಾಮಕರಣ ಬೇರೆ ಹತ್ರ ಬಂತು. ಸೊ ಅವಳದು ಒಂದು ಫೋಟೋ ಬೇಕು ಅಂತ ಹೇಳಿಬಿಟ್ಟು ಫೋಟೋಶೂಟ್ ಮಾಡಿಸೋಣ ಅಂತ ಹೇಳಿ ತುಮಕೂರಿಗೆ ಹೊರಟ್ವಿ. ನಾನು ಸಮರ್ಥ್ ನಮ್ಮ ಅತ್ತೆ ಹುವಿಷ್ಕ ಎಲ್ಲರೂ ಹೊರಟ್ವಿ. ನಾವಿವಾಗ ರೀಚ್ ಆದ್ವಿ ತುಮಕೂರು ಸ್ನ್ಯಾಪ್ ಹೌಸ್ ಅಂತ ಹನುಮಂತಪುರದಲ್ಲಿ ಬರುತ್ತೆ ಇದು. ಸೊ ಥೀಮ್ ಸೆಲೆಕ್ಟ್ ಮಾಡಿದ್ವಿ. ಥೀಮ್ ರೆಡಿ ಮಾಡ್ಕೋತಾ ಇದ್ದಾರೆ ಅವರು. ಸೊ ತೇಜು ಅಂತ ಹೇಳಿ ತುಂಬ ಚೆನ್ನಾಗಿ ಫೋಟೋಸ್ ತಕ್ಕೊಡ್ತಾರೆ. ತುಂಬ ಫ್ರೆಂಡ್ಲಿ ಕೂಡ ಹೌದು. ನಂಗೆ ತುಂಬ ಆಸೆ ಇತ್ತು ಹುವಿಷ್ಕ ಓಡಿದಾಗ ಅಂದರೆ ನ್ಯೂ ಬೋರ್ನ್ ಫೋಟೋಶೂಟ್ ಮಾಡಿಸ್ಬೇಕು ಅಂತ. ಬಟ್ ಅದು 33 ವೀಕ್ಸ್ಗೆ ಡೆಲಿವರಿ ಆಗೋಗಿದ್ದ ಕಾರಣ ಅಂದರೆ ಭಯ ಇತ್ತು ತುಂಬಾ. ಹುವಿಷ್ಕಂದು ಫೋಟೋಶೂಟ್ ಮಾಡ್ಸೋಕ್ಕಾಗಿರಲಿಲ್ಲ. ಅಂದರೆ ಅದಾದಮೇಲೆ ಮಾಡಿಸಿದೆ. 5 ಮಂತ್ಸಿಗೊಂದು 7-8 ಮಂತ್ಸಿಗೊಂದು ಮಾಡಿಸಿದ್ದೆ. ಬಟ್ ನ್ಯೂ ಬೋರ್ನ್ ಫೋಟೋ ಶೂಟ್ ಮಾಡಿಸ್ಬೇಕಂತ ತುಂಬಾ ಆಸೆ ಇತ್ತು. ಅಂದರೆ ಎಲ್ಲ ಅಮ್ಮಂದಿರಿಗೂ ಆಸೆ ಇದ್ದೇ ಇರುತ್ತೆ ಅಲ್ವಾ, ನಮ್ಮ ಮಕ್ಕಳು ಚೆನ್ನಾಗಿ ಕಾಣಿಸ್ಬೇಕು, ನನ್ನ ಮಕ್ಳಿಗೆ ಫೋಟೋಶೂಟ್ ಮಾಡಿಸ್ಬೇಕು ಅಂತ. ಸೊ 2 ಬ್ಯಾಕ್ಗ್ರೌಂಡ್ ಹಾಕ್ಕೊಟ್ರು, ಒಂದು ವೈಟು ಮತ್ತು ಒಂದು ಇನ್ನೊಂದು ತೋರಿಸಿದ್ರಲ್ಲ ಆ ಕಲರ್ದು. ಯಾವುದ್ರಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ ನಾನು ತಕ್ಕೊಡ್ತೀನಿ ಅಂತ ಹೇಳಿ. ಸೊ 2 ಬ್ಯಾಕ್ಗ್ರೌಂಡಲ್ಲಿ ನಾನು ವೈಟೇ ಚೂಸ್ ಮಾಡಿದೆ. ಅಂದರೆ ಅದರಲ್ಲೂ ತೋರಿಸ್ತಾರೆ ಫೋಟೋಸ್. ಅಂದರೆ ವೈಟ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ತುಂಬ ಬ್ರೈಟಾಗಿ ಕಾಣಿಸ್ತಾರೆ ಪ್ರಾಪರ್ಟೀಸ್ ಮತ್ತು ಮಕ್ಕಳು ಅಂತ ಹೇಳಿ. ಸೊ ಚಿಕ್ಕ ಬೇಬಿ ಅಂತೂ ತುಂಬ ಚೆನ್ನಾಗಿ ಪೋಸ್ ಕೊಡ್ತಾಯಿದ್ಲು. ಹುವಿಷ್ಕ ಸ್ವಲ್ಪ ಸ್ಮೈಲ್ ಮಾಡ್ತಾ ಇರಲಿಲ್ಲ, ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು. ಫೋಟೋಸ್ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಇರ್ತಾಯಿದ್ಲು ಹುವಿಷ್ಕ. ಫೋಟೋಸ್ ತೆಗಿಬೇಕಾದ್ರೆ ಮಾತ್ರ ಆ ಥರ ಮಾಡ್ತಾಯಿದ್ಲು ಅವಳು. ಚಿನ್ನಮ್ಮ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡೋದು ನೋಡು. ಇಲ್ಲಿ ಇಲ್ಲಿ ಓ ನಿನ್ನ ನಗಿಸ್ತಿದ್ದಾಳೆ ಚಿನ್ನಿ ತಂಗಿ. ಸೊ ಈ ಬ್ಯಾಕ್ಗ್ರೌಂಡ್ ಮತ್ತು ಆ ಬ್ಯಾಕ್ಗ್ರೌಂಡ್ ನೋಡಿ ನಾನು ವೈಟೇ ಇರಲಿ ಅಂತ ಹೇಳಿ ಇವರಿಬ್ರದ್ದು ವೈಟ್ ಬ್ಯಾಕ್ಗ್ರೌಂಡಲ್ಲೇ ತಗ್ಸೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ. ವೈಟೇ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಯಾವ್ದು ಇಷ್ಟ ಆಯಿತು ನಿಮಗೆ ಥೀಮು? ಸೊ ಪಾಪು ಆಟ ಆಡ್ಕೊಂಡಿದ್ಲು ಆರಾಮಾಗಿ. ಚಿಕ್ಕ ಪಾಪುದು ನಾನು 2 ಮಂತ್ಸಲ್ಲಿ ನ್ಯೂ ಬಾರ್ನ್ ಫೋಟೋಶೂಟ್ ಮಾಡಿಸಿದ್ದೆ. ಅಂದರೆ ಡ್ರೈಪ್ ಮಾಡಿ ಎಲ್ಲ ಮಾಡ್ತಾರಲ್ಲ, ಹುವಿಷ್ಕಾಗಿ ಮಾಡಿಸ್ಬೇಕು ಅಂತ ಇತ್ತು, ಆಗಲಿಲ್ಲ. ಸೊ ಆದರೆ ಚಿಕ್ಕ ಬೇಬಿನೂ ಅಷ್ಟೇ, ನನಗೆ 33 ವೀಕ್ಸಿಗೆ ಅವಳು ಡೆಲಿವರಿ ಆಗೋಯಿತು ಬೇಗನೆ. ಸೊ ನನ್ನ ಡೆಲಿವರಿ ಬಗ್ಗೆ ಹೇಳಬೇಕು ಅಂದರೆ ಒಂದು ದಿನವೂ ಸಾಕಾಗಲ್ಲ, ಅಷ್ಟೊಂದಿದೆ. ಹುವಿಷ್ಕ ನಾರ್ಮಲ್ ಡೆಲಿವರಿನೇ. ಪೇಯ್ನ್ ಬಂದು 33 ವೀಕ್ಸ್ಗೆ ಡೆಲಿವರಿ ಆಗೋಯಿತು ನನಗೆ. ಸೊ ಇವರಿಬ್ರದ್ದು ಫೋಟೋಶೂಟ್ ಆದಮೇಲೆ ಚಿಕ್ಕ ಬೇಬಿದು 2 ಥೀಮ್ ಇದೆ. ಸನ್ಫ್ಲವರ್ ಥೀಮ್ ಒಂದು, ಫೆಸ್ಟಿವ್ ಥೀಮ್ ಒಂದು. ಸೊ ನೋಡಿ ಚಿಕ್ಕ ಪಾಪು ತುಂಬಾ ಆ್ಯಕ್ಟಿವ್ ಆಗಿದ್ಲು. ಅಂದರೆ ಸ್ಮೈಲ್ ಮಾಡ್ತಾಯಿದ್ಲು, ಆರಾಮಾಗಿದ್ಲು. ಹುವಿಷ್ಕಾಗಿ ಸ್ವಲ್ಪ ಕೋಲ್ಡ್ ಕೂಡ ಆಗಿತ್ತು. ಮತ್ತು ವೆದರ್ ಕೂಡ ಅಷ್ಟೇ, ತುಂಬಾ ಮೋಡ ಇತ್ತು, ತುಂಬಾ ಮಳೆ ಬರ್ತಾಯಿತ್ತು. ಇವತ್ತು ಹೇಗಾಗುತ್ತೋ ಫೋಟೋಶೂಟ್ ಅಂತ ಒಂದು ಭಯ ಇತ್ತು. ಫೋನ್ ಮಾಡಿ ಕೇಳಿದೆ ಆ್ಯಕ್ಚುಲಿ ತೇಜುಗೆ, ಚೆನ್ನಾಗಿ ಬರುತ್ತಾ ಫೋಟೋಸು, ಇವತ್ತು ಫಿಕ್ಸಾ ಫೋಟೋಶೂಟು ಬರೋದಾ ಹೇಗೆ ಅಂತ. ಇಲ್ಲ ಬನ್ನಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ತುಂಬ ಚೆನ್ನಾಗೇ ಬಂತು ಫೋಟೋಶೂಟು. ಯಾಕೆಂದರೆ ತುಂಬಾ ಮೋಡ ಇತ್ತು ಮತ್ತು ತುಂಬಾ ಅವಾಗವಾಗ ಮಳೆ ಬರೋದು ಆ ಥರ ಇತ್ತು ವೆದರ್ ಅಂತೂ. ಸೊ ಹುವಿಷ್ಕ ಆಟ ಆಡ್ಕೊಂಡಿದ್ಲು. ಅವ್ರ ಸೋಫಾ ಎಲ್ಲ ಕೆಳಗೆ ಇಳಿಸ್ಕೊಂಡು ಆ ಸೋಫಾ ಎಲ್ಲ ತುಳ್ಕೊಂಡು ಆಟ ಆಡ್ತಾಯಿದ್ಲು. ಎಲ್ಲ ಹಾಳಾಗುತ್ತೋ ಅಂತ ಒಂದು ಕಡೆ ಟೆನ್ಷನ್ ಆಗ್ತಾಯಿತ್ತು. ಸೊ ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು ಇವತ್ತಿನ ಈ ನನ್ನ ಪುಟ್ಟ ವ್ಲಾಗ್? ಇದು ಫೆಸ್ಟಿವ್ ಥೀಮ್, ಲಾಸ್ಟ್ ಥೀಮ್. ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ. ಬಾಯ್.